ಈ ಕುರ್ಚಿ ಕಿತ್ತಾಟದ ನಡುವೆ ಕೆಲವೊಂದಿಷ್ಟು ಶಾಸಕರು, ಅದರಲ್ಲೂ ಸಿಎಂ ಬಣದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರುವಂತವರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬದಲಾವಣೆ ಚರ್ಚೆ ತಾರಕಕ್ಕೇರಿರುವಂತಹ ಹೊತ್ತಲ್ಲೇ ಶಾಸಕರುಗಳು ಕೈಗೊಂಡಿರುವಂತಹ ಈ ಪ್ರವಾಸ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದ್ರೆ ಟಿಕೆಟ್ ಬುಕ್ ಮಾಡಿದಂಥವ್ರು ಎಷ್ಟು ಜನ, ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇರೋರು ಯಾರ್ಯಾರು? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಕಾಂಗ್ರೆಸ್ ಮನೆಯಲ್ಲಿ ವಿದೇಶ ಪ್ರವಾಸದ ಪ್ರಯಾಸ. ಕೆಲವರ ಟಿಕೆಟ್ ಕ್ಯಾನ್ಸಲ್, ಕೆಲವರು ವಿದೇಶಕ್ಕೆ ಹಾರೋದು ಕನ್ಫರ್ಮ್. ಕಾಂಗ್ರೆಸ್ ಕೋಟೆಯಲ್ಲಿ ಕುರ್ಚಿ ಶೇಕ್ ಆಗ್ತಿದೆ, ಮಹಾಗೋಡೆ ಬಿರುಕು ಬಿಟ್ಟಂತಾಗಿದೆ. ಎರಡು ಬಣಗಳು ಪಟ್ಟಕ್ಕಾಗಿ ಕತ್ತಿ ಮಸೀತಿವೆ. ಹೀಗಿರುವಾಗ ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರು ನಾಳೆ ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾಗೆ ಹಾರಲಿದ್ದಾರೆ. ವಿದೇಶ ಪ್ರವಾಸ ಕೈಗೊಂಡ ಶಾಸಕರ ಪೈಕಿ ಸಿದ್ದರಾಮಯ್ಯ ಬಣದವರೇ ಹೆಚ್ಚಾಗಿದ್ದಾರೆ. ಕೆಲವರು ವೀಸಾ ಸಿಗದೆ ಪ್ರವಾಸ ರದ್ದು ಮಾಡಿದ್ದಾರೆ, ಕೆಲವರು ಬೇರೆ ಬೇರೆ ಕಾರಣ ನೀಡಿ ಪ್ರವಾಸ ಕೈಬಿಟ್ಟಿದ್ದಾರೆ. ಇನ್ನು ಕೆಲವರು ಹೈಕಮಾಂಡ್ ವರದಿ ಕೇಳಿದ ಬಳಿಕ ಕೆಂಗಣ್ಣಿಗೆ ಗುರಿಯಾಗಬಹುದು ಅಂತ ಫಾರಿನ್ ಟೂರ್ ಸಹವಾಸನೇ ಬೇಡ ಅಂತಿದ್ದಾರೆ. ಇನ್ನು ಕೆಲವರು ಕುಟುಂಬ ಸಮೇತ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಹೋಗ್ ಬಂದೇ ಬಿಡೋಣ, ಅದೇನಾಗುತ್ತೋ ಆಗ್ಲಿ ಅಂತ ಫ್ಲೈಟ್ ಹತ್ತೋಕ್ ಸಜ್ಜಾಗಿದ್ದಾರೆ. ಹಾಗಾದ್ರೆ ಪ್ರವಾಸಕ್ಕೆ ಹೊರಟ ಕಾಂಗ್ರೆಸ್ ನಾಯಕರು ಯಾರ್ಯಾರು ಅಂತ ನೋಡೋದಾದ್ರೆ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಜೊತೆ ಚಾಮರಾಜನಗರ ಕ್ಷೇತ್ರದ ಶಾಸಕ ಪುಟ್ಟರಂಗ ಶೆಟ್ಟಿ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಪ್ರವಾಸಕ್ಕೆ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ. ಹಾಗೆ ಜಗಳೂರು ಶಾಸಕ ದೇವೇಂದ್ರಪ್ಪ, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಶಿರಗುಪ್ಪ ಶಾಸಕ ಬಿಎಂ ನಾಗರಾಜ್ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ ಎನ್ನಲಾಗಿದೆ. ಇವರ ಜೊತೆಗೆ ಬೀಳಗಿಯ ಜೆಟಿ ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರದ ಅಲ್ಲಮಪ್ರಭು ಪಾಟೀಲ್, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಬಸವನಗೌಡ ದದ್ದಲ್ ಕೂಡ ವಿದೇಶಕ್ಕೆ ಹಾರಲಿದ್ದಾರೆ. ಇನ್ನು ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಮಸ್ಕಿಯ ಬಸನಗೌಡ ತುರ್ವಿಹಾಳ, ಬಾದಾಮಿಯ ಬಿಬಿ ಚಿಮ್ಮನಕಟ್ಟಿ, ಬೈಲಹೊಂಗಲದ ಮಹಾಂತೇಶ್ ಕೌಜಲಗಿ, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಜೊತೆಗೆ ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಕೂಡ ನಾಳೆ ಫ್ಲೈಟ್ ಹತ್ತೋ ಸಾಧ್ಯತೆ ಇದೆ. ಇವರ ಜೊತೆಗೆ ಎಂಎಲ್ಸಿಗಳಾದ ವಸಂತ್ ಕುಮಾರ್, ಶರಣಗೌಡ ಬಯ್ಯಾಪುರ ಮತ್ತು ತಿಮ್ಮಯ್ಯ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಪ್ರವಾಸ ರದ್ದು ಮಾಡಿದ ಸಿಎಂ ಆಪ್ತ ರಾಘವೇಂದ್ರ ಹಿಟ್ನಾಳ್. ಪ್ರವಾಸಕ್ಕೆ ಸಜ್ಜಾಗಿದ್ದ ಸಿದ್ದು ಆಪ್ತ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಇದ್ದಕ್ಕಿದ್ದಂತೆ ಪ್ರವಾಸ ರದ್ದು ಮಾಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ನಾವು ಹೋಗ್ತಿಲ್ಲ ಅಂದಿದ್ದಾರೆ. ಶಾಸಕರ ಪ್ರವಾಸ ಸಮರ್ಥಿಸಿಕೊಂಡಿರೋ ಸಚಿವ ಶಿವರಾಜ್ ತಂಗಡಗಿ ಟೂರ್ ಹೋದ್ರೆ ತಪ್ಪೇನು ಅಂದಿದ್ದಾರೆ. ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದ್ರೆ ತಪ್ಪೇನು? ತಮ್ಮ ಸ್ವಂತ ದುಡ್ಡಿನಿಂದ ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದ್ರೆ ತಪ್ಪೇನಿದೆ? ವಿದೇಶಕ್ಕೆ ಹೋಗೋದು ತಪ್ಪಲ್ಲ, ಆದ್ರೆ ಈ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗ್ಬೇಕಿತ್ತ? ಇವತ್ತಿನ ಪರಿಸ್ಥಿತಿಯಲ್ಲಿ ವಿದೇಶ ಪ್ರವಾಸ ಬೇಕಾ ಅಂತ ವಿಪಕ್ಷಗಳು ಪ್ರಶ್ನಿಸಿವೆ. ಇವತ್ತು ಪ್ರವಾಸ ಬೇಕಾ? ರಾಜ್ಯದ ಜನಕ್ಕೆ ಎಷ್ಟು ಲಕ್ಷ ಕೋಟಿ ಬಿಲ್ಗಳಿದಾವೆ ಡೆವಲಪ್ಮೆಂಟ್ ವರ್ಕ್ ಅಲ್ಲಿ, ಈಗ ಬೇಕಾ ಪ್ರವಾಸ? ಕಚ್ಚಾಟ ಮಾಡಿ ಆಡಳಿತದ ಪೂರ್ತಿ ಕುಸ್ತೋಗಿದೆ, ಸರ್ಕಾರ ನಿರ್ಜೀವವಾಗಿದೆ. ಆ ಒಂದು ನಿರ್ಲಿಪ್ತತೆಯನ್ನ ಮುಚ್ಚೋಳೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯ ಕುರ್ಚಿ ಕಿಚ್ಚು ದಿನಕ್ಕೊಂದು ತಿರುವು ಪಡಿತಾ ಇದೆ. ನಾಳೆ ರಾತ್ರಿ 8 ಗಂಟೆಯೊಳಗೆ ಇನ್ನು ಯಾರೆಲ್ಲ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೋ, ಫೈನಲ್ ಆಗಿ ಯಾರೆಲ್ಲ ವಿದೇಶಕ್ಕೆ ಹಾರ್ತಾರೋ ಕಾದು ನೋಡ್ಬೇಕಿದೆ. ಪ್ರಸನ್ನ, ಟಿವಿ9 ಬೆಂಗಳೂರು.